ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಜಂಬೂ ಸವಾರಿಯಲ್ಲಿ ಭಾಗಿಯಾಗಲಿರುವ ಆನೆಗಳು ಆಯುಧ ಪೂಜೆಯ ದಿನ ಅಂದ್ರೆ ದಸರಾ ಜಂಬೂ ಸವಾರಿಯ ಇಂದಿನ ದಿನ ಮೈಸೂರಿನ ಆ ಒಂದು ಸ್ಥಳಕ್ಕೆ ಭೇಟಿಯನ್ನ ಕೊಡ್ತವೆ. ಅಷ್ಟಕ್ಕೂ ಆನೆಗಳು ಆ ಒಂದು ಸ್ಥಳಕ್ಕೆ ಹೋಗೋದಾದ್ರೂ ಯಾಕೆ, ಆ ಒಂದು ಸ್ಥಳದ ಮಹಿಮೆ ಏನು, ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಎಲ್ಲರಿಗೂ ನಮಸ್ಕಾರ. ಮೈಸೂರು ನಗರದಲ್ಲಿ ಇರುವ ದೇವರಾಜ ಮೊಹಲ್ಲಾ ಕೃಷ್ಣವಿಲಾಸ ರಸ್ತೆಯಲ್ಲಿರುವ ಹಜರತ್ ಇಮಾಮ್ ಶಾ ವಲಿ ದರ್ಗಾ. ಇಲ್ಲಿ ಮಹತ್ವದ್ದು ಏನೇನೆಂದರೆ, ಇಲ್ಲಿ ದಸರಾ ಹಬ್ಬದ ಆನೆಗಳು, ಅಂಬಾರಿ ಆನೆ ಎತ್ತುತ್ತಲ್ಲ, ಅದು ಇಲ್ಲಿ ಸುಮಾರು 85 ವರ್ಷದಿಂದ ಪೂಜೆಗೆ ಬರುತ್ತೆ. ಅದಕ್ಕೆ ಕಾರಣ ಏನಂದರೆ, ಇಲ್ಲಿ ನಮ್ಮ ತಾತ ಅವರಿದ್ದಾಗ ಖಾಸಿಂ ಸಾಹೇಬರು ಅವರು ಒಂದು ಆನೆಗೆ ಏನೋ ಕಾಯಿಲೆ ಬಂದಿದ್ದಾಗ ಅದು ಆನೆ ಇದರಲ್ಲಿ ಅರಮನೆಯಲ್ಲಿ ರಾಂಗ್ ಮಾಡ್ತಾ ಇತ್ತು. ಅದಕ್ಕೆ ನಮ್ಮ ತಾತ ಅವರು ಆನೆಗೆ ಒಂದು ಗುಣಮಟ್ಟದ ಒಂದು ಏನೋ ತಾಯ್ತವನ್ನು ಬರೆದು ಕೊಟ್ಟರು. ಅದಾದ್ಮೇಲೆ ಅವರು ಆನೆ ಗುಣಪಟ್ಟಿತ್ತು. ಗುಣ ಆದ್ಮೇಲೆ ಅವ್ರು ಏನು ಮಾಡಿದ್ರು, ಮಾರನೇ ದಿನ ಜಂಬೂ ಸವಾರಿ ಇತ್ತು. ಆ ಜಂಬೂ ಸವಾರಿಗೆ ಏನಾಯ್ತು, ಹೋಗ್ಬೇಕಾದ್ರೆ ಆನೆಗೆ ಎಲ್ಲ ದೃಷ್ಟಿ ಆಗತ್ತೆ, ಎಲ್ಲ ಜನ ಎಲ್ಲ ನೋಡ್ತಾರೆ, ಅದೆಲ್ಲ ರಾಂಗ್ ಮಾಡುತ್ತೆ, ಅದು ಮಾಡಬಾರ್ದು. ಒಂದು ನಮ್ಮ ದಸರಾ ಹಬ್ಬ, ನಾಡ ಹಬ್ಬವನ್ನು ಒಂದು ಸಂತೋಷವಾಗಿ ನಡಿಬೇಕು ಅಂತ ಅವ್ರು ಏನು ಮಾಡಿದ್ರು, ಇಲ್ಲಿಗೆ ಕರ್ಕೊಂಬಂದ್ರು. ಆನೆಗೆ ಕರ್ಕೊಂಬಂದಾಗ ನಮ್ಮ ತಾತ ಖಾಸಿಂ ಸಾಹೇಬರು ಅದನ್ನು ಪೂಜೆ ಮಾಡಿ ಆ ಆನೆಗಳಿಗೆ ಬೂಂದಿಯನ್ನು ಹಚ್ಚಿ, ಅದು ಬೂದಿ ಎಲ್ಲ ಅವ್ರಿಗೆ ಹಣೆಗೆ ಹಚ್ಚಿ ಅದೆಲ್ಲ ದುವಾ ಮಾಡಿ ಕಳಿಸ್ತಾರೆ. ಆವಾಗ ಆ ಆನೆಯವನು ಅಚ್ಚುಕಟ್ಟಾಗಿ ಆರಾಮಾಗಿ ಮೆರವಣಿಗೆ ಮಾಡುತ್ತೆ. ದಸರಾ ಹಬ್ಬದ ಎಲ್ಲ ಮೆರವಣಿಗೆ ಮಾಡಾದ್ಮೇಲೆ ಮತ್ತೆ ಅದು ನಮ್ಮ ಅರಮನೆಗೆ ವಾಪಸ್ಸು ಸೇರುತ್ತೆ. ಇದು ಸುಮಾರು 85 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. ಇದು ನಮ್ಮ ತಾತ ಆದ ಮೊಹಮ್ಮದ್ ಖಾಸಿಂ ಸಾಹೇಬರು ನಡೆಸಿದ್ದವರು. ಅದಾದ ನಂತರ ನಮ್ಮ ತಂದೆಯವರು ಮೊಹಮ್ಮದ್ ನೂರುಲ್ಲಾ ಶಾ ಖಾದ್ರಿ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈಗ ನಾನು ಮೊಹಮ್ಮದ್ ನಖೀಬುಲ್ಲಾ ಶಾ ಖಾದ್ರಿ, ಇದು ನಂದು 5ನೇ ತಲೆ ಹಜರತ್ ಇಮಾಮ್ ಶಾ ವಲಿ ಸೇವೆಯನ್ನು ಸಲ್ಲಿಸಿಕೊಡ್ತಾ ಇದ್ದೀನಿ. ಇಲ್ಲಿ ವಿಶೇಷವಾಗಿ ಬರೀ ಆನೆ ಅಂತ ಅಲ್ಲ, ಎಲ್ಲ ಧರ್ಮದ ಎಲ್ಲ ಜಾತಿಯ ಜನಗಳು ಬಂದು ಪ್ರಾರ್ಥನೆ ಮಾಡಿ ಇಲ್ಲಿ ಸಂತೋಷ ಪಟ್ಟು ಅವರ ಏನೇನು ಕಷ್ಟ ಎಲ್ಲ ಇದೆ ಅವರು ಪರಿಹಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನಮ್ಮ ಮೈಸೂರಿಗೆ ಒಂದು ಹೆಮ್ಮೆ ಇದೆ. ಇದು ಒಂದು ಏನಂದ್ರೆ, ಹಿಂದೂ ಮುಸಲ್ಮಾನರು ಅದು ಇದು ಅಂತ ಏನು ಭೇದ ಭಾವನೆ ಇಲ್ಲದೆ ಈ ದರ್ಗಾಕ್ಕೆ ಬಂದು ಜನ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಆ ಪ್ರಾರ್ಥನೆಗೆ ಅವರು ಸ್ವಾಮಿ ಹಜರತ್ ಇಮಾಮ್ ಶಾ ವಲಿ ಅವ್ರಿಗೆ ಅವ್ರಿಗೆಲ್ಲ ಸೇವೆ ಮಾಡಿ ಅವಕಾಶ ಮಾಡ್ತಾ ಇದ್ದಾರೆ. ಇದು ಸುಮಾರು 1758ರಲ್ಲಿ ಈ ಸಮಾಧಿಯನ್ನು ಸ್ಥಾಪಿತವಾಗಿದೆ. ಅದು ನನ್ನ 5ನೇ ತಲೆ ಆಗಿ ನಾನು ಇಲ್ಲಿ ಸ್ವಾಮಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಈ ಸತಿ ಆನೆಗಳು ಬರೋದು, ಅಂಬಾರಿ ಆನೆಗಳನ್ನು ಕರ್ಕೊಂಡು ಬರೋಕ್ಕೆ ಅವರು ಇನ್ಫಾರ್ಮೇಶನ್ ಕೊಡ್ತಾರೆ. ಆವಾಗ ಅದಕ್ಕೆ ನಾವು ಹೇಳ್ತೀವಿ ಯಾವ ದಿವಸ ಹೆಂಗೆ ಯಾವ ಥರ ಬರುತ್ತೆ ಅಂತ ಅವರು ನಮಗೆ ಇನ್ಫಾರ್ಮ್ ಮಾಡ್ತಾರೆ. ಅದು ಬಂದಾಗ ನಾವೆಲ್ಲ ಇದಕ್ಕೆ ಏನೇನು ಇದು ಮಾಡಬೇಕು, ಅರೇಂಜ್ಮೆಂಟ್ ಮಾಡಬೇಕು, ಅದು ಅರೇಂಜ್ಮೆಂಟ್ ಮಾಡಿ ನಾವು ಇವರಿಗೆ ಸೇವೆಯನ್ನು ಸಲ್ಲಿಸ್ತೇವೆ. ಅದೇ ಅಂತಲ್ಲ, ನಮ್ಮ ಈವನ್ ನಾವು ಮಹೂತ್ ಇರ್ತಾರಲ್ಲ, ಆನೆಗಳಿಗೆ ಸೇವೆ ಮಾಡ್ತಾರಲ್ಲ ಮಹೂತ್, ಅವ್ರಿಗೂ ಸಹ ನಾವು ಒಂದು ಹಾರ, ಒಂದು ಶಾಲ ಮಾಡಿ ಅವ್ರಿಗೆ ಅಲಂಕಾರ ಮಾಡಿ ಅವ್ರಿಗೂ ಕಳಿಸ್ತೀವಿ. ಇದು ನಮ್ಮ ನಾಡ ಹಬ್ಬ ಆಗಿರೋದ್ರಿಂದ ಇದು ಎಲ್ಲರೂ ಆಚರಿಸ್ಬೇಕು. ಇದು ಜಾತಿ ಭೇದ ಭಾವನೆ ಅಂತ ಯಾವುದು ಪರಿಸ್ಥಿತಿಯಲ್ಲಿ ನಾವು ನಡ್ಕೋಬಾರ್ದು. ಇದು ನಮ್ಮ ನಾಡ ಹಬ್ಬ. ಇದು ನಮ್ಮ ಮೈಸೂರಿಗೆ ಅಂತ ಅಲ್ಲ, ಇದು ಇಡೀ ವಿಶ್ವಕ್ಕೆ ಒಂದು ಹೆಮ್ಮೆ ಆಗಿರೋದ್ರಿಂದ ಇದು ಒಂದು ಧಾರ್ಮಿಕ ಸಂಸ್ಥೆಯನ್ನು ನಾವು ಒಂದಾಗಿ ಇಲ್ಲಿ ಎಲ್ಲ ಬಂದು ಪ್ರಾರ್ಥನೆ ಮಾಡು, ಇಲ್ಲೆಲ್ಲ ಏನೇನು ನಮಗೆ ಶ್ರಮ ಪಡಿಸ್ಬೇಕು ಅದೆಲ್ಲ ಪಡ್ಕೋಬೇಕು ಅಂತ ನಾನು ಎಲ್ಲರ ಹತ್ರ ಪ್ರಾರ್ಥಿಸ್ಕೊತೇನೆ. ಇನ್ನೊಂದು ವಿಷಯ ಏನಂದ್ರೆ, ಇಲ್ಲಿ ಬಂದವರೆಲ್ಲ ಸ್ವಾಮಿ ಹತ್ರ ಏನು ಪರಿಹಾರ ಕೇಳ್ತಾರೆ ಅದನ್ನ ಅದು ಪೂರ ಮಾಡಿಸ್ತಾರೆ. ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಅದು ಗ್ಯಾರಂಟಿ ಆಗಿ ಇಲ್ಲಿ ಅವರು ಇದು ಮಾಡೋಕ್ಕೆ ಅವಕಾಶ ಮಾಡ್ತಾ ಇದ್ದಾರೆ.
ಇನ್ನೊಂದು ಇದು ಇಲ್ಲಿ ಬಂದಾಗ ಅರ್ಕೆಯನ್ನು ತೀರಿಸ್ತಾರೆ. ಆ ಅರ್ಕೆಯಲ್ಲೂ ಏನೇನು ಅವ್ರ ಮನಸ್ಸಲ್ಲಿ ಏನೇನ್ ಬರುತ್ತೆ ಆ ಇದರಿಂದ ಅವರು ತೀರಿಸ್ಕೊಡ್ತಾರೆ. ಕೆಲವರು ಬೂಂದಿ ಹಂಚ್ತಾರೆ, ಕೆಲವರು ಅನ್ನದಾನ ಮಾಡ್ತಾರೆ, ಕೆಲವರು ಸಿಹಿ ಮಾಡ್ಬಿಟ್ಟು ಸ್ವೀಟ್ ತಂದು ಇಲ್ಲಿ ಹಂಚ್ತಾರೆ. ಪ್ರತಿ ಶುಕ್ರವಾರ ಒಂದು ತುಂಬಾ ಜನ ಬಂದು ಇಲ್ಲಿ ನಮ್ಮ ಹಿಂದೂ ಭಕ್ತಾದಿಗಳು ಬಂದು ಇಲ್ಲಿ ತಾಯ್ತಾವನ್ನು ಪಡಿತಾರೆ. ಮುಸಲ್ಮಾನರು ಬಂದು ತಾಯ್ತಾ ಪಡುತ್ತಾರೆ. ಕ್ರಿಶ್ಚಿಯನ್ಸ್ ಸಹ ಬಂದು ಇಲ್ಲಿ ತಾಯ್ತಾ ಎಲ್ಲ ಪಡ್ಕೊಂಡು ಸ್ವಾಮಿಯ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾರೆ. ಸರ್, ಆನೆಗಳಿಗೆ ಅಂಬಾರಿ ದಸರಾ 5 ಪೂಜಾ ದಿವಸ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಆನೆಗಳಿಗೆ ಇಲ್ಲಿ ಮೈಸೂರಿಗೆ 2 ತಿಂಗಳು ಮುಂಚೆವಾಗಿ ಕರ್ಕೊಂಡು ಬರ್ತಾರೆ. ಆ ಮುಂಚೆವಾಗಿ ಕರ್ಕೊಂಡು ಬಂದಾಗ ಇದು ದಾರಿಯಲ್ಲೆಲ್ಲ ಹೋಗ್ತಾರೆ, ಅಲ್ಲೆಲ್ಲ ಜನ ಅದಕ್ಕೆ ದೃಷ್ಟಿ ಮಾಡ್ತಾರೆ. ಆ ದೃಷ್ಟಿಯಲ್ಲಿ ಕೆಲವು ಈಗ ಮನುಷ್ಯರಿಗೇನೆ ದೃಷ್ಟಿ ಆಗತ್ತೆ, ಸೊ ಸಹ ಆನೆಗಳಿಗೂ ದೃಷ್ಟಿ ಆಗೋದು ಸಹಜ. ಅದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ, ಅದೇ ದೃಷ್ಟಿ ತೆಗಿಬೇಕಾದ್ರೆ ಇಲ್ಲಿ ಎಲ್ಲಾ ಆನೆಗಳಿಗೂ ಕರ್ಕೊಂಡ್ಬಂದು ಇಲ್ಲಿ ಸ್ವಾಮಿ ಹತ್ರ ಸೇವೆ ಮಾಡ್ತೀವಿ. ಏನ್ ಸೇವೆ ಅಂದ್ರೆ, ಫಸ್ಟ್ ಅವ್ರಿಗೆ ಹೊಗೆ ಹಾಕೊಂಡು ಆ ಏನೇನಿದೆ ಅವ್ರದ್ದು ಎಲ್ಲ ಹೋಗ್ಲಿ ಅಂತ ನಾವು ಹೊಗೆ ಹಾಕ್ಬಿಟ್ಟು ಅದು ಸುತ್ತಮುತ್ತ ಹೊಗೆ ಮಾಡಿ, ಮತ್ತೆ ಆ ಬೂದಿಯನ್ನು ಅವರ ಹಣೆಗೆ ಹಚ್ಚಿ ನವಿಲ್ಗಿರಿಯನ್ನು ಅವ್ರಿಗೆ ತಲೆ ಮೇಲೆ ಆಶೀರ್ವಾದ ಮಾಡಿ, ಮತ್ತೆ ಅವ್ರಿಗೆ ಸಿಹಿ ಬೂಂದಿಯನ್ನು ಬಾಯಲ್ಲಿ ಹಂಚ್ತೀವಿ. ಅದ್ದಾಗ ಇಲ್ಲಿ ಏನ್ ಮಾಡ್ತಾರೆ ಆನೆಗಳು, ಅದು ಸಂತೋಷ ಪಟ್ಟು ಇಲ್ಲಿ ಅವ್ರಿಗೆ ಒಂದು ಖುಷಿಯಿಂದ ಕಣ್ಣಲ್ಲಿ ನೀರು ಬರುತ್ತೆ. ಆ ನೀರು ಬಂದಾಗ ಅದು ಎಲ್ಲಾ ಜನವನ್ನು ನೋಡ್ಬಿಟ್ಟು ಅದಕ್ಕೆ ತುಂಬಾ ಸಂಕೋಚ ಪಡ್ತಾರೆ. ಒಂದು ಅದ್ಭುತವಾದದ್ದು ಇದೊಂದು ದೃಶ್ಯವನ್ನು ನೋಡಬಹುದು. ಇದಕ್ಕೆ ಅವರು ಯಾವ ಸಮಯಕ್ಕೆ ಕರ್ಕೊಂಡ್ ಬರ್ತಾರೆ, ಯಾವಾಗ ಬರ್ತಾರೆ ಗೊತ್ತಾಗೋದಿಲ್ಲ. ಬಟ್ ಅವರು ಕರ್ಕೊಂಡ್ ಬರೋದು ಸಹಜ. ಅದು ಅಂಬಾರಿ ದಿನ ಒಂದಿನ ಮುಂಚೆವಾಗಿ ಬರತಕ್ಕದ್ದು ಅದು ಸತ್ಯ ಇದೆ. ಸೊ ಅದ್ ನೋಡ್ಬೇಕಾದ್ರೆ ಅವರು ಟೈಮಿಂಗ್ಸ್ ಎಲ್ಲ ಅವರು ಹೇಳ್ತಾರೆ. ಮಹೂತ್ ಅವರು ಬಂದು ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ ಯಾವಾಗ ಬರ್ತದೆ ಯಾವಾಗ ಹೋಗುತ್ತೆ ಅಂತ. ಸೊ ಆವಾಗ ನಂತರ ನಾವು ಇಲ್ಲಿ ಅರೇಂಜ್ಮೆಂಟ್ ಮಾಡೋಕ್ಕೆ ನಮ್ಗೆ ಅವಕಾಶ ಸಿಗುತ್ತೆ. ಸರ್, ಎಲ್ಲ ಆನೆಗಳಿಗೆ ಪೂಜೆ ಮಾಡಿದೀವಿ ಸರ್. ಅದು ಅಭಿಮನ್ಯುಗೆ ಈಗ ಸದ್ಯಕ್ಕೆ ಅಭಿಮನ್ಯು ಇದೆ, ಲಾಸ್ಟ್ ಅರ್ಜುನ ಇದ್ರು, ಭೀಮಾ ಇದ್ರು, ಅವ್ರಿಗೆಲ್ಲ ನಾವು ಸೇವೆ ಸಲ್ಲಿಸಿದ್ದೀನಿ. ಬಟ್ ಸುಮಾರು ನಾನು 25 ವರ್ಷದಿಂದ ಮಾಡ್ತಾ ಇದ್ದೀನಿ. ಕೆಲವು ಆನೆ ಇದ್ದಾರೆ, ಕೆಲವು ಆನೆ ಇಲ್ಲ, ಮೃತ್ಯು ಪಡೆದಿದ್ದಾರೆ. ಸೊ ಅದಕ್ಕೆ ಅದು ಹೆಸರು ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟ ಇದೆ. ಸೊ ಯಾವ ಆನೆ ಈಗ ಬರುತ್ತೆ ಆ ಆನೆಗೆ ಸೇವೆ ಸಲ್ಲಿಸ್ತಾ ಇದ್ದೀನಿ ಸರ್. ಇದು ನಮ್ಮ ಮೈಸೂರ ಹೆಮ್ಮೆ ಸರ್. ಇದು ನಮ್ಗೊಂದು ಗೌರವ. ಇದು ತುಂಬಾ ಆತ್ಮೀಯವಾದದ್ದು ಗೌರವ. ಯಾಕಂದ್ರೆ ಇಡೀ ವಿಶ್ವದಲ್ಲಿ ಈ ತರ ಎಲ್ಲೂ ನೋಡಕ್ಕೆ ನಿಮ್ಗೆ ಬರೋಗುದಿಲ್ಲ. ಯಾಕಂದ್ರೆ ಒಂದು ನಾಡ ಹಬ್ಬವನ್ನು ಆಚರಿಸಬೇಕಾದ್ರೆ ಎಲ್ಲ ಧರ್ಮದಲ್ಲಿ ಎಲ್ಲ ಪೂಜೆ ಮಾಡಿ ಬಂದಾಗ, ಚಾಮುಂಡೇಶ್ವರಿ ತಾಯಿಗೆ ಪೂಜೆ ಮಾಡಿ, ಇಲ್ಲಿ ಬಂದು ದರ್ಗಾಕ್ಕೆ ಪೂಜೆ ಮಾಡಿ ಹಜರತ್ ಇಮಾಮ್ ಶಾ ವಲಿ ಅವ್ರದ್ದು ಆಶೀರ್ವಾದ ಪಡಿಬೇಕು ಅಂದ್ರೆ ಇದು ತುಂಬಾ ಹೆಮ್ಮೆವಾದದ್ದು. ಇದು ನಮ್ಗೆ ಒಂದು ಗೌರವ ಸರ್. ಇದು ತುಂಬಾ ಗೌರವಾದದ್ದು ನಮ್ಗೆ ಇದು ಒಂದು ಸಿಕ್ಕಿದೆ. ಸೊ ಇದಕ್ಕೆ ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ. ಇನ್ಶಾಲ್ಲಾ ನಾ ಇದ್ರೆ ಎಷ್ಟು ದಿನ ಇರ್ತೀನಿ ಅಷ್ಟು ದಿನ ಸೇವೆ ಸಲ್ಲಿಸಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಇದು 1758ರ ಸ್ವಾಮಿ ಹಜರತ್ ಇಮಾಮ್ ಶಾ ವಲಿ ಅಂತ ಇವರು ಇಲ್ಲಿ ವಾಸವಾಗಿದ್ರು. ಇಲ್ಲಿ ವಾಸವಾದಾಗ ಇವ್ರಿಗೆ ಒಂದು ಶಕ್ತಿ ಇತ್ತು. ಆ ಶಕ್ತಿಯಲ್ಲಿ ಏನ್ ಮಾಡ್ತಾ ಇದ್ರು, ಎಲ್ಲರದು ಕಾಯಿಲೆಯನ್ನು ಗುಣವಾಗ್ತಾ ಇತ್ತು. ಯಾರ ಕಷ್ಟ ಸುಖ ಇದ್ರೆ ಎಲ್ಲವನ್ನು ಗುಣವಾಗ್ತಾ ಇದ್ವು. ಇದಕ್ಕಿದ್ದಂಗೆ ಒಂದಿನ ಮಾಯವಾಗ್ಬಿಟ್ರು. ಆ ಮಾಯ ಯಾಕೆ ಹಾಕಿದ್ರು ಅಂತ ಎಲ್ಲ ಜನ ಎಲ್ಲ ಸ್ವಲ್ಪ ಮಾಡಿದ್ರು, ಎಲ್ಲೊಟ್ಟೋದ್ರು, ಎಲ್ಲಿದ್ದಾರೆ ಹೆಂಗಿದ್ದಾರೆ ಅಂತ. ಸೊ ಇವ್ರ ಹತ್ರ ಒಬ್ರು ಮಹಾದೇವ್ ಅಂತ ಒಬ್ರು ಅವ್ರ ಜೊತೆ ಸೇವೆ ಸಲ್ಲಿಸ್ತಾ ಇದ್ರು. ಅವ್ರ ಕನ್ಸಲ್ಲಿ ಹೋಗಿ ಹೇಳಿದ್ರಂತೆ, ಈ ತರ ನಾನು ಇಲ್ಲೇ ಇದ್ದೀನಪ್ಪ, ನನಗೆ ನೀನು ಹಾಲು ಮತ್ತೆ ತುಪ್ಪವನ್ನು ತಗೊಂಬಂದು ಇಲ್ಲಿ ನನಗೆ ಪ್ರದರ್ಶಿಸಿದ್ರೆ ನಾನು ಬರ್ತೀನಿ ಅಂತ ಹೇಳಿದ್ರಂತೆ. ಅವರು ಪಾಪ ಕಷ್ಟಪಟ್ಟು ಎಲ್ಲ ಅದೇ ತುಪ್ಪ ಮತ್ತೆ ಹಾಲೇನೋ ಇಲ್ಲಿ ಬಂದು ತಗೊಂಡು ಸುರಿದಾಗ ಇವರು ಮೇಲ್ ಬಂದು ನಾನು ಇಲ್ಲೇ ಇದ್ದೀನಿ, ಎಲ್ಲೂ ಹೋಗ್ಬೇಡ, ನನ್ನ ಮನೆಯವ್ರಿಗೆ ಹೋಗಿ ಹೇಳಿ ಅಂತ ಅವ್ರ ಕನ್ಸಲ್ಲಿ ಹೋಗಿ ಹೇಳಿದಾಗ, ಅವರು ನಮ್ಮ ಮನೆಯವರು ಅಂದ್ರೆ ನಮ್ಮ ಹಿರಿಯರಿದ್ದಾಗ ಹೇಳಿದಾಗ ಅವರು ಹೋಗಿ ಅಲ್ಲಿ ಈ ತರ ನಿಮ್ಮ ಸ್ವಾಮಿಗಳು ಈ ತರ ಇದಾಗಿಬಿಟ್ಟಿದ್ದಾರೆ, ಸೊ ಇಲ್ಲಿ ಬನ್ನಿ ನೀವು ಸೇವೆ ಸಲ್ಲಿಸಿ ಅಂತ ಅವ್ರು ಹೇಳಿದಾಗ, ಇಲ್ಲಿ ನಮ್ಮ ಮನೆಯವ್ರು ಬಂದು ಅಳ್ಕೊಂಡು ಬಂದು ಸ್ವಾಮಿ ಈ ತರ ಆಗ್ಬಿಟ್ಟಿದ್ದಾರೆ ಅಂತ ಹಜರತ್ ಇಮಾಮ್ ಶಾ ವಲಿಗೆ ಬಂದು ಸೇವೆ ಸಲ್ಲಿಸ್ತಾ ಇದ್ರು. ಇವ್ರಿಗೆ ಪ್ರತಿ ವರ್ಷ ಗಂಧವಾಗುತ್ತೆ. ಗಂಧ ಮಹೋತ್ಸವದಲ್ಲಿ ಸುಮಾರು ಒಂದು 5-6 ಸಾವಿರ ಜನವನ್ನು ಇಲ್ಲಿ ಬರ್ತಾರೆ. ಅನ್ನದಾನ ಇರ್ತದೆ. ಅನ್ನದಾನ ಮತ್ತೆ ಅಲಂಕಾರವಾಗಿ ಎಲ್ಲ ಲೈಟಿಂಗ್ಸ್ ಎಲ್ಲ ಇರ್ತದೆ. ತುಂಬಾ ಜನ ಬರ್ತಾರೆ. ಮತ್ತೆ ನಮ್ಮ ಹಿಂದೂ ಭಕ್ತಾದಿಗಳು ತಮ್ಮ ಏನೇನು ಇದಿರ್ತದೆ, ಒಂದು ಕಾಣಿಕೆ ಇರ್ತದೆ, ಆ ಕಾಣಿಕೆಯನ್ನು ಕೊಟ್ಟು ಸ್ವಾಮಿಗೆ ಅನ್ನದಾನಕ್ಕೆ ಒಂದು ಸೇವೆ ಸಲ್ಲಿಸ್ತಾರೆ. ಎಲ್ಲಾ ರೀತಿಯಲ್ಲೂ ಇವತ್ತೊಂದು ಯಾವ ತರದ್ದು ಇಲ್ಲಿ ಯಾವ್ದು ತೊಂದರೆ ತಾಪದ್ರೆ ಬಂದಿಲ್ಲ. ಇನ್ಶಾಲ್ಲ ಇದೇ ಬೇಡ್ಕೋತೀನಿ, ಇನ್ನು ಬರೋದು ಬೇಡ ಅಂತ ನಾನು ಬೇಡ್ಕೋತೀನಿ. ಯಾಕಂದ್ರೆ ಇದು ತುಂಬಾ ಪವಿತ್ರವಾದದ್ದು ಸ್ಥಳ. ಇಲ್ಲಿ ಜನ ಎಲ್ಲ ಹಿಂದೂ ಮುಸ್ಲಿಂ ಆಗಿ ಎಲ್ಲ ಬಂದು ಇಲ್ಲಿ ಪ್ರಾರ್ಥಿಸುತ್ತಾರೆ.
ಸೊ ಇದೊಂದು ನಮ್ಮ ದೇಶದ ಹೆಮ್ಮೆ, ಇದು ನಮ್ಮ ಕರ್ನಾಟಕಕ್ಕೆ ಗೌರವ, ಇದು ನಮ್ಮ ಮೈಸೂರು ಸಿಟಿಗೆ ಇದು ಒಂದು ಉತ್ತಮವಾದದ್ದು, ಒಂದು ಎಲ್ಲ ನೋಡಕ್ ಬರ್ಬೋದು. ಸೊ ಇಷ್ಟೇ ಪ್ರಾರ್ಥನೆ ಮಾಡ್ಕೋತೀನಿ, ಎಲ್ಲ ಇಲ್ಲಿ ಬಂದು ಸ್ವಾಮಿ ಹತ್ರ ಸೇವೆ ಮಾಡ್ಕೊಳ್ಳಿ. ಏನಿದೆ ತಮ್ಮ ಇದಿದೆ ಪ್ರಾರ್ಥನೆ ಇದೆ, ಅದನ್ನ ಪ್ರಾರ್ಥನೆ ಅವ್ರಿಗೆ ಸಲ್ಲಿಸ್ಕೊಡ್ತಾರೆ ಅಂತ ನಾನು ಬೇಡ್ಕೊತೀನಿ. ಸರ್ ಆ ಟೈಮಲ್ಲಿ ನಾ ಕೇಳಿದಾಗ ನಮ್ಮ ಗೊತ್ತಿದ್ದಂಗೆ ಮೈಸೂರು ಮಹಾರಾಜ ಅವ್ರಿಗೆ ಒಂದು ಯಾವುದೋ ಒಂದು ಇದು ಆಗಿತ್ತು, ಒಂದು ಸಣ್ಣ ಪುಟ್ಟ ಒಂದು ಯಾವುದೋ ಕಾಯಿಲೆ ಆಗಿತ್ತು. ಆವಾಗ ಅವರು ಯಾರು ಗುಣಪಟ್ಟಿಲ್ಲ ಅಂತ ಇಲ್ಲಿ ಕುಕ್ರಳ್ಳಿ ಕೆರೆಗೆ ಹೋಗ್ತಾ ಬರ್ತಾ ಅವ್ರಿಗೆ ಸ್ವಾಮಿ ಮೇಲೆ ಜ್ಞಾನ ಬಂತು. ಸ್ವಾಮಿ ಏನ್ ಮಾಡಿದ್ರು, ಅವ್ರ ಗಾಡಿ ಓಡಿಸ್ತಾರ ಅವ್ರಿಗೆ ಹೇಳಿ ಕಳ್ಸಿದ್ರು, ಈ ತರ ಹೋಗಿ ಅವ್ರು ಕೇಳಿ ಅಂತ. ಈ ಸ್ವಾಮಿ ಹಜರತ್ ಇಮಾಮ್ ಶಾಲಿ ಏನ್ ಮಾಡಿದ್ರು, ಅವ್ರ ಹತ್ರ ಕೊಡಕ್ ಏನಿರ್ಲಿಲ್ಲ, ಪಕ್ಕದ ಮಣ್ಣಿಂದಿದ್ದೆಲ್ಲ ಅವ್ರಿಗೆ ಕೊಟ್ರು. ಇದು ಹಚ್ಕೊಳ್ಳಿ, ನಿಮ್ಗೆ ಮೈಗೆ ಹುಷಾರಾಗತ್ತೆ ಅಂತ ಹೇಳಿದ್ರು. ಆ ರಾಜರು ಅವಾಗ ಆ ಟೈಮಲ್ಲಿ ಅದಕ್ಕೆ ಗಮನಕ್ಕೆ ತಗೊಳ್ಳಿಲ್ಲ. ಸೊ 3 ದಿನ ಅವ್ರ ಕನ್ಸಲ್ಲಿ ಹೇಳಿದ್ರು, ಯಾಕಪ್ಪ ಕೊಟ್ಟಿದ್ದ ನನ್ಗೆ ಅನ್ಸ್ಲಿಲ್ಲ ನೀನು ಅಂತ. ಅವ್ರು ಅವಾಗ ಏನ್ ಮಾಡಿದ್ರು ಅಂದ್ರೆ, ರಾಜರು ತಕ್ಷಣ ಹೋಗಿ ಎದ್ದು ಅರ್ಧರಾತ್ರಿಗೆನೆ ಆ ಮಣ್ಣಿನ ಮೈಗೆ ಹಚ್ಕೊಂಡಾಗ ಅವ್ರಿಗೆ ಗುಣವಾಯ್ತು. ಗುಣ ಆಗಿದ ತಕ್ಷಣ ಅವ್ರು ಏನ್ ಮಾಡಿದ್ರು, ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಬರೀ ಕೈಯಿಂದ ಸ್ವಾಮಿಗೆ ಬೇಡ್ಕೊಂಡು ಇಲ್ಲಿ ನಮಸ್ಕಾರ ಮಾಡ್ಬಿಟ್ಟು ಪ್ರತಿ ದಿನ ಬಂದು ಸ್ವಾಮಿಗೆ ಸೇವೆ ಸಲ್ಲಿಸ್ಬಿಟ್ಟು ಹೋಗ್ತಾ ಇದ್ರು. ಇದು ನಮ್ಗೆ ಗೊತ್ತಿದ್ದಂಗೆ ಹೇಳ್ತಾ ಇದ್ವಿ ಸರ್. ಹೌದು ಸರ್, ಇದು ಎಲ್ಲ ಆನೆ ಆಗ್ಲಿ, ನಮ್ಮ ಜನ ಆಗ್ಲಿ, ಅಥವಾ ಯಾವುದೇ ಇದು ಕ್ಯಾಸ್ಟ್ ಅವ್ರದ್ದು ಇದಾಗ್ಲಿ, ಇಲ್ಲಿ ಬಂದು ಸೇವೆ ಪ್ರಾರ್ಥನೆ ಮಾಡ್ಕೊಂಡಾಗ ಸ್ವಾಮಿ ಅವ್ರಿಗೆ ಕೊಟ್ಟೆ ಕೊಡ್ತಾರೆ. ಇದು ನಮ್ಮ ಒಂದು ನಂಬಿಕೆ ಇದೆ. ಮತ್ತೆ ಸುಮಾರು ಜನಕ್ಕೆ ಇಲ್ಲಿ ಒಳ್ಳೇದಾಗಿದೆ ಅಂತ ಎಲ್ಲ ಬಯಸ್ಕೊತಾ ಇದಾರೆ. ಇದಾಗೆ ನಾವು ಇಲ್ಲಿ ಎಲ್ಲರಿಗೂ ಪ್ರಾರ್ಥಿಸ್ತೀವಿ, ಏನಂದ್ರೆ ಇಲ್ಲಿ ಯಾವ ತರದ್ದು ಭೇದ ಭಾವನೆ ಇಲ್ಲ. ಆನೆ ಆಗ್ಲಿ, ಹಿಂದೂ ಮುಸ್ಲಿಂ ಆಗ್ಲಿ, ಕ್ರಿಶ್ಚಿಯನ್ಸ್ ಆಗ್ಲಿ, ಯಾವ ತರದ್ದು ಇಲ್ಲಿ ಭೇದ ಭಾವನೆ ಇಲ್ಲದೆ ಅವರು ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ಬಿಟ್ಟು ಸೇವೆಯನ್ನು ಸಲ್ಲಿಸ್ಬಿಟ್ಟು ಏನ್ ಅರ್ಕೆ ಇದೆ ಅವ್ರು ತಗೊಂಡು ಮಾಡ್ಬಿಟ್ಟು ಹೋಗ್ತಾರೆ ಸರ್. ಇನ್ನೂ ಗಂಟ ಯಾರು ಬಂದಿಲ್ಲ. ಕೃಷ್ಣರಾಜ ಶ್ರೀಕಂಠ ದತ್ತ ಕೃಷ್ಣರಾಜ ಒಡೆಯರು ನಮ್ಮ ತಂದೆ ಕಾಲದಲ್ಲಿ ಆ ಸಮಯದಲ್ಲಿ ಒಂದು ಬಂದಿದ್ರು. 1980ರಲ್ಲಿ ಅವರು ಬಂದು ಇಲ್ಲಿ ಭೇಟಿ ಆಗಿದ್ರು. ಅದಾದ ನಂತರ ಇನ್ನು ಯಾವುದೋ ತರ ಬಂದಿಲ್ಲ ಸರ್. ಅವ್ರು ಬಂದು ಇಲ್ಲಿ ಒಂದು ಹಾರವನ್ನು ಮಾಡಿದ್ರು. ಸ್ವಾಮಿಗೆ ಚಾದರ್ ಹಾಕಿ, ಒಂದು ಬಟ್ಟೆ ಚಾದರ್ ಮತ್ತೆ ಹೂವು ಚಾದರ್ ಹಾಕ್ಬಿಟ್ಟು ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ರು. ಪೂಜೆ ಮಾಡುವಾಗ ಒಂದು ಪಾಸಿಟಿವ್ ಫೀಲ್ ಆಗತ್ತೆ, ಒಂದು ಒಳ್ಳೆತನ ರೀತಿ ಆಗತ್ತೆ, ಒಂದು ಗೌರವ ಅಂತ ನಮ್ಮ ಮನಸ್ಸಲ್ಲಿ ಬರುತ್ತೆ. ಈ ತರ ನಾವು ಮಾಡ್ತಾ ಇದ್ದೀವಿ, ಒಂದು ಆನೆಗೆ ನಾವು ಪೂಜೆ ಮಾಡ್ತಾ ಇದ್ದೀವಿ. ಇದು ತುಂಬಾ ಪವಿತ್ರವಾದದ್ದು ಸ್ಥಳದಲ್ಲಿ ನಾವು ಒಂದು ಆನೆಗೆ ಪೂಜೆ ಮಾಡ್ಬೇಕಾದ್ರೆ ಎಲ್ಲ ವಿಶ್ವದಲ್ಲಿ ಆನೆಗೆ ನೋಡಕ್ ಹೋಗ್ತಾರೆ. ಆನೆ ಇಲ್ಲಿ ಬಂದು ಸ್ವಾಮಿ ಹತ್ರ ನಮಸ್ಕಾರ ಮಾಡುತ್ತೆ. ಹೌದು, ಸೇವೆಯನ್ನು ತುಂಬಾ ಚೆನ್ನಾಗಿ ಅದು ನಮ್ಗೆ ಫೀಲಿಂಗ್ ಆಗುತ್ತೆ ಸರ್. ನಮ್ಮ ಮೈಸೂರು ದಸರಾ ತುಂಬಾ ಮೈಸೂರು ಇದರಲ್ಲಿ ತುಂಬಾ ಶಾಂತಿವಾದದ್ದು ನಮ್ಮ ಸಿಟಿ ಇದು. ಇಲ್ಲಿ ಯಾವ ತರದ್ದು ಗಲಾಟೆ ಆಗ್ಲಿ ಏನೇ ಆಗ್ಲಿ ಅದು ಆಗೋದು ಚಾನ್ಸಸ್ ಇಲ್ಲ. ಪ್ರಾರ್ಥನೆ ಏನಂದ್ರೆ ಎಲ್ಲ ಹಿಂದೂ ಮುಸಲ್ಮಾನ್ ಆಗಿ ಯಾರೇ ಆಗ್ಲಿ, ಇದು ನಾಡ ಹಬ್ಬ. ಈ ನಾಡ ಹಬ್ಬ ಚಲಾಯಿಸೋದಕ್ಕೆ ಒಳ್ಳೆ ರೀತಿಯಲ್ಲಿ ನಾವು ಎಲ್ಲಾ ಬೇಡ್ಕೊಂಡು ನಾವೆಲ್ಲ ಜೊತೆ ಆಗಿ ನಾವು ನಾಡ ಹಬ್ಬವನ್ನು ಆಚರಿಸಲಿಕ್ಕೆ ನಾವು ಸಂತೋಷ ಪಡ್ಬೇಕು. ಯಾಕಂದ್ರೆ ಯಾರ್ದು ಹಬ್ಬ ಇಲ್ಲ, ಇದು ನಾಡ ಹಬ್ಬ. ಇದು ನಾಡ ಹಬ್ಬ ಅಂದ್ರೆ ಇಡೀ ಕರ್ನಾಟಕದ ನಾಡ ಹಬ್ಬ ಆಗಿರೋದ್ರಿಂದ ಇಲ್ಲಿ ಎಲ್ಲ ಹಿಂದೂ ಮುಸಲ್ಮಾನ್ ಆಗ್ಲಿ, ಯಾರೇ ಕ್ರಿಶ್ಚಿಯನ್ಸ್ ಆಗ್ಲಿ, ಸಿಖ್ಸ್ ಆಗ್ಲಿ, ಜೈನ್ ಆಗ್ಲಿ, ಯಾವುದೇ ಧರ್ಮದಾಗ್ಲಿ ಇವರು ಬಂದು ಇಲ್ಲಿ ಮೈಸೂರು ನಾಡ ಹಬ್ಬಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ನಡ್ಸ್ಕೋಬೇಕು ಅಂತ ಪ್ರಾರ್ಥಿಸುತ್ತೇವೆ. ನೋಡಿದ್ರಲ್ಲ, ಇದು ಮೈಸೂರು ಅರಮನೆ, ಗಜಪಡೆ ಹಾಗೂ ದಿವಾನ್ಸ್ ರಸ್ತೆಯಲ್ಲಿರುವಂತ ಹಜರತ್ ಇಮಾಮ್ ಶಾ ವಲಿ ದರ್ಗಾದ ಸಂಬಂಧ. ಇದೇ ರೀತಿಯಾದ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.